ಮೊನ್ನೆ ಸೂಪರ್ 3ಯಲ್ಲಿ ಬಾಗಲಕೋಟೆ ಒಂದು ಸ್ಟೋರಿ ಮಾಡಿದ್ದೆ. ಸೀರೆ ಅಡ್ಡ ಕಟ್ಟಿಕೊಂಡು ಅಲ್ಲಿ ಬಹಿರ್ದೆಸೆಗೆ ಹೋಗ್ತಾ ಇದ್ರು. ಆ ಭಾಗದಲ್ಲಂತ ಪ್ರಾಬ್ಲಮ್ ಇದೆ, ಹಾಗಂತ ಬಿಟ್ಬಿಡೋದಾ? ರೆಡಿ ಮಾಡಬೇಕಲ್ಲ ಅವ್ರನ್ನ. ಹಿಂದಿನ ಕಾಲದಲ್ಲಿ ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ರಾ? ಇಲ್ಲ, ಮತ್ತೆ ಶಾಲೆಗೆ ಹೋಗುವಂಥದ್ದು ಆಯ್ತಲ್ಲ. ಯೂನಿಫಾರ್ಮ್ ಇರ್ತಿರ್ಲಿಲ್ಲ, ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಹೋಗ್ತಾಯಿದ್ರು. ಮೊದಲೆಲ್ಲ ಲಂಗೋಟಿ ಕಟ್ತಾಯಿದ್ರು. ನಾಗರಿಕತೆ ಬೆಳೆದಾಗೆ ನಾವು ಚೇಂಜ್ ಆಗ್ತಾ ಹೋಗ್ತೀವಲ್ವಾ. ನೋಡಿ, ಈ ಥರ ಇತ್ತು ಬಾಗಲಕೋಟೆಯಲ್ಲಿ. ಅಯ್ಯಯ್ಯೋ ಹಿಂಗೆಲ್ಲ ಇದೆಯಾ ಇಲ್ಲಿ ಅಂತ ಈ ಸಿಟಿ, ಬೆಂಗಳೂರಿನಂಥ ಸಿಟಿಯಲ್ಲಿ ಬದುಕಿದವರು ಕೇಳ್ತಾಯಿದ್ರು. ಮಜಾ ಅಲ್ಲ, ಇದೊಂಥರ, ಇದನ್ನು ಮಜಾ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಈ ಪರಿಸ್ಥಿತಿ ಇಲ್ಲಿ ಅಟ್ಲೀಸ್ಟು ಬಟ್ಟೆ ಆದರೂ ಕಟ್ಟಿದ್ದಾರೆ. ಬೆಂಗಳೂರಿನ ನಡು ರೋಡಲ್ಲಿ ಒಂದು ಓಪನ್ ಟಾಯ್ಲೆಟ್ ಇಟ್ಟಿದ್ದಾರೆ ನೋಡಿ. ನಂಬ್ತೀರಾ? ನೆನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಿಮಗೆ ಉಪಕಾರ ಸ್ಮರಣೆ ಇಲ್ಲ. ಇದ್ಯಾರ್ದು ಉಪಕಾರ ಸ್ಮರಣೆ? ಇದ್ಯಾರ ಉಪಕಾರ ಸ್ಮರಣೆ? ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ತುಂಬ ದೊಡ್ಡ ಭಾಷಣ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್. ಈಗ ಇವರು ನೋಡಬೇಕು, ಕ್ಲೀನ್ ಸಿಟಿಯ ನಡು ರಸ್ತೆಯಲ್ಲಿ ಈ ಟಾಯ್ಲೆಟನ್ನು ಕಟ್ಟಿದವರು ಯಾರು? ಈಗ ಕೇಳಬೇಕು, ಉಪಕಾರ ಸ್ಮರಣೆ ಇಲ್ವಾ ಸಂಬಳ ತಗೊಂಡವರಿಗೆ ಅಂತೇಳಿ. ಅವರನ್ನು ಕಿತ್ತು ಬಿಸಾಕೋಕ್ಕಾಗತ್ತಾ ಸಂಬಂಧಪಟ್ಟವರನ್ನು? ಪಾಪ ಅದಕ್ಕಾಗಿ ಆ ಪಾಪ ಮೇಸ್ತ್ರಿ ಗಿಸ್ತ್ರಿಗಳನ್ನೆಲ್ಲ ಮಾಡಬೇಡ್ರಪ್ಪ. ಏನಿದು ಅರ್ಥ ಆಗ್ತಾ ಇಲ್ಲ. ಬನ್ನಿ ಈ ಸ್ಟೋರಿ ನೋಡಿ. ಡಿಸಿಎಂ ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು? ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಓಪನ್ ಟಾಯ್ಲೆಟ್ ನೋಡಿದಾಗ ಆಕ್ರಪ್ಪ ಸ್ವಲ್ಪ ವಿಜುವಲ್ ಸೈಡ್ಗೆ, ಅದನ್ನು ಹೇಳಿದ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹೇಳಬೇಕು. ಈ ಓಪನ್ ಟಾಯ್ಲೆಟ್ ನೋಡಿದಾಗ ಅನಿಸೋದು, ಎಲ್ಲ ರಾಜಕಾರಣಿಗಳು ಯಾವುದಾದ್ರೂ ಓಪನಿಂಗ್ ಇದ್ದರೆ ಓಡ್ಕೊಂಬರ್ತಾರಲ್ಲ, ನಾವೇ ಮಾಡ್ತೀವಿ ಮಾಡೋದೇ ಇಲ್ಲ ಅವರು, ನಾವು ಬರೋ ತನಕ ಕ್ರೆಡಿಟ್ ಅಂತೇಳಿ. ಓಪನ್ ಚಾಲೆಂಜ್ ಅಪ್ಪ. ಯಾವ ರಾಜಕೀಯ ನಾಯಕ ಬಂದು ಓಪನ್ ಆಗಿ ಅದನ್ನು ಉದ್ಘಾಟನೆ ಮಾಡ್ತಾನೆ ಎಲ್ಲರ ಮುಂದೆ? ಯಾವ ನಾಯಕ ಓಪನ್ ಆಗಿ ಉದ್ಘಾಟನೆ ಮಾಡ್ತಾನೆ? ಏನ್ರಿ ಅವಸ್ಥೆ ಇದು? ಉಪಕಾರ ಸ್ಮರಣೆ ಇಲ್ಲ ನಿಮಗೆ, ಹೆಂಗೆ ಹೇಳೋದಾ? ಓಕೆ. ಇನ್ನೂ ತಿಮ್ಮಪ್ಪನ ಸಂಪತ್ತಿಗೆ ಮಹಾರಾಷ್ಟ್ರದ ಕುಟುಂಬ ಒಂದು ಸೆಡ್ಡು ಹೊಡೆಯುವಂತೆ ತಿರುಪತಿ ಸನ್ನಿಧಿಯಲ್ಲಿ ಪ್ರತ್ಯಕ್ಷವಾಗಿದೆ. ಪುಣೆ ಮೂಲದ ಚಿನ್ನದ ವ್ಯಾಪಾರಿ ಕುಟುಂಬವೊಂದು ಇಂದು ತಿಮ್ಮಪ್ಪನ ದರ್ಶನ ಮಾಡಿದೆ.
ಈ ವೇಳೆ ದೇಗುಲಕ್ಕೆ ಬಂದ ಕುಟುಂಬ ಬಂದಿದ್ದು ಚಿನ್ನ ಲೇಪಿತ ಕಾರು, ಕೊರಳಿಗೆ ಚಿನ್ನದ ಸರಗಳು, ಉಟ್ಟ ಬಟ್ಟೆ ಎಲ್ಲ ಕೂಡ ಚಿನ್ನ ಥರ ಇತ್ತು. ದೇಗುಲದಲ್ಲಿ ಎಲ್ಲರೂ ಈ ಕುಟುಂಬ ಉಡುಗೆ ತೊಡುಗೆ ನೋಡಿ ಶಾಕ್ ಆದರು. ನೋಡಿ ಫುಲ್ಲು ಚಿನ್ನ, ಗೋಲ್ಡ್ಮನ್, ಸನ್ನಿ, ನಾನ್ ವಾಗ್ಚೋರಿ, ಹೆಸರುಗಳೆಲ್ಲ ಬೇಡ ಬಿಡಿ, ಹಿಂಗೆ ಬಂದಿದ್ದಾರೆ ನೋಡಿ, ಫುಲ್ ಚಿನ್ನ ಚಿನ್ನ ಚಿನ್ನ. ಬಹುಶಃ ಕೆಲವರದೆಲ್ಲ ಅಸೂಯೆ ಪಡ್ಬೋದು, ಏನು ಹಿಂಗೆಲ್ಲ ಹಾಕೊಂಡ್ಬಂದಿದ್ದಾರೆ ಸೆಡ್ ನೋಡಿ. ಕೆಲವರಿಗೆ ಹೆಂಗಿರುತ್ತೆ, ತಿಮ್ಮಪ್ಪನ ಭಕ್ತರಿಗೆ ನೋಡಪ್ಪ ನೀನು ಇಷ್ಟೆಲ್ಲ ಚಿನ್ನ ಕೊಟ್ಟಿದ್ಯಾ, ನಿನಗೆ ತೋರ್ಸೋಕೆ ಬಂದಿದ್ದೀನಿ ಅಂತ. ನಮಗೊಂದಿರುತ್ತಲ್ಲ, ಅಪ್ಪನಿಗೆ ತೋರಿಸಿದೆ, ಅಣ್ಣನಿಗೆ ತೋರಿಸಿದೆ, ಅಕ್ಕನಿಗೆ ತೋರಿಸಿದೆ ಅಂತೇಳಿ ತೋರಿಸಿದ್ದಾರೆ ತಿಮ್ಮಪ್ಪನಿಗೆ. ಮೊನ್ನೆ ಸೂಪರ್ 3ಯಲ್ಲಿ ಬಾಗಲಕೋಟೆ ಒಂದು ಸ್ಟೋರಿ ಮಾಡಿದ್ದೆ. ಸೀರೆ ಅಡ್ಡ ಕಟ್ಟಿಕೊಂಡು ಅಲ್ಲಿ ಬಹಿರ್ದೆಸೆಗೆ ಹೋಗ್ತಾಯಿದ್ರು. ಆ ಭಾಗದಲ್ಲಿ ಅಂತ ಪ್ರಾಬ್ಲಮ್ ಇದೆ, ಹಾಗಂತ ಬಿಟ್ಬಿಡೋದಾ? ರೆಡಿ ಮಾಡಬೇಕಲ್ಲ ಅವ್ರನ್ನ. ಹಿಂದಿನ ಕಾಲದಲ್ಲಿ ಎಲ್ಲರೂ ಶಾಲೆಗೆ ಹೋಗ್ತಾಯಿದ್ರಾ? ಇಲ್ಲ, ಮತ್ತೆ ಶಾಲೆಗೆ ಹೋಗುವಂಥದ್ದು ಆಯ್ತಲ್ಲ. ಯೂನಿಫಾರ್ಮ್ ಇರ್ತಿರ್ಲಿಲ್ಲ, ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಹೋಗ್ತಾಯಿದ್ರು. ಮೊದಲೆಲ್ಲ ಲಂಗೋಟಿ ಕಟ್ತಾಯಿದ್ರು. ನಾಗರಿಕತೆ ಬೆಳೆದಾಗೆ ನಾವು ಚೇಂಜ್ ಆಗ್ತಾ ಹೋಗ್ತೀವಲ್ವಾ? ನೋಡಿ, ಈ ಥರ ಇತ್ತು ಬಾಗಲಕೋಟೆಯಲ್ಲಿ. ಅಯ್ಯಯ್ಯೋ ಹಿಂಗೆಲ್ಲ ಇದೆಯಾ ಇಲ್ಲಿ ಅಂತ ಈ ಸಿಟಿ, ಬೆಂಗಳೂರಿನಂಥ ಸಿಟಿಯಲ್ಲಿ ಬದುಕಿದವರು ಕೇಳ್ತಾಯಿದ್ರು. ಮಜಾ ಅಲ್ಲ, ಇದೊಂಥರ, ಇದನ್ನು ಮಜಾ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಈ ಪರಿಸ್ಥಿತಿ ಇಲ್ಲಿ ಅಟ್ಲೀಸ್ಟು ಬಟ್ಟೆ ಆದರೂ ಕಟ್ಟಿದ್ದಾರೆ. ಬೆಂಗಳೂರಿನ ನಡು ರೋಡಲ್ಲಿ ಒಂದು ಓಪನ್ ಟಾಯ್ಲೆಟ್ ಇಟ್ಟಿದ್ದಾರೆ ನೋಡಿ. ನಂಬ್ತೀರಾ? ನೆನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಿಮಗೆ ಉಪಕಾರ ಸ್ಮರಣೆ ಇಲ್ಲ. ಇದ್ಯಾರ್ದು ಉಪಕಾರ ಸ್ಮರಣೆ? ಇದ್ಯಾರ ಉಪಕಾರ ಸ್ಮರಣೆ? ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ತುಂಬ ದೊಡ್ಡ ಭಾಷಣ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್. ಈಗ ಇವರು ನೋಡಬೇಕು, ಕ್ಲೀನ್ ಸಿಟಿಯ ನಡು ರಸ್ತೆಯಲ್ಲಿ ಈ ಟಾಯ್ಲೆಟನ್ನು ಕಟ್ಟಿದವರು ಯಾರು? ಈಗ ಕೇಳಬೇಕು, ಉಪಕಾರ ಸ್ಮರಣೆ ಇಲ್ವಾ ಸಂಬಳ ತಗೊಂಡವರಿಗೆ ಅಂತೇಳಿ. ಅವರನ್ನು ಕಿತ್ತು ಬಿಸಾಕೋಕ್ಕಾಗತ್ತಾ ಸಂಬಂಧಪಟ್ಟವರನ್ನು? ಪಾಪ ಅದಕ್ಕಾಗಿ ಆ ಪಾಪ ಮೇಸ್ತ್ರಿ ಗಿಸ್ತ್ರಿಗಳನ್ನೆಲ್ಲ ಮಾಡಬೇಡ್ರಪ್ಪ. ಏನಿದು ಅರ್ಥ ಆಗ್ತಾ ಇಲ್ಲ. ಬನ್ನಿ ಈ ಸ್ಟೋರಿ ನೋಡಿ. ಡಿಸಿಎಂ ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಓಪನ್ ಟಾಯ್ಲೆಟ್ ನೋಡಿದಾಗ ಆಕ್ರಪ್ಪ ಸ್ವಲ್ಪ ವಿಜುವಲ್ ಸೈಡ್ಗೆ ಅದನ್ನು ಹೇಳಿದ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹೇಳಲೇಬೇಕು. ಈ ಓಪನ್ ಟಾಯ್ಲೆಟ್ ನೋಡಿದಾಗ ಅನಿಸೋದು
ಎಲ್ಲ ರಾಜಕಾರಣಿಗಳು ಯಾವುದಾದ್ರೂ ಓಪನಿಂಗ್ ಇದ್ದರೆ ಓಡ್ಕೊಂಬರ್ತಾರಲ್ಲ, ನಾವೇ ಮಾಡ್ತೀವಿ ಮಾಡೋದೇ ಇಲ್ಲ ಅವರು, ನಾವು ಬರೋ ತನಕ ಕ್ರೆಡಿಟ್ ಅಂತೇಳಿ. ಓಪನ್ ಚಾಲೆಂಜ್ ಅಪ್ಪ, ಯಾವ ರಾಜಕೀಯ ನಾಯಕ ಬಂದು ಓಪನ್ ಆಗಿ ಅದನ್ನು ಉದ್ಘಾಟನೆ ಮಾಡ್ತಾನೆ ಎಲ್ಲರ ಮುಂದೆ? ಯಾವ ನಾಯಕ ಓಪನ್ ಆಗಿ ಉದ್ಘಾಟನೆ ಮಾಡ್ತಾನೆ? ಏನ್ರಿ ಅವಸ್ಥೆ ಇದು? ಉಪಕಾರ ಸ್ಮರಣೆ ಇಲ್ಲ ನಿಮಗೆ, ಹೆಂಗೆ ಹೇಳೋದಾ? ಓಕೆ, ಇನ್ನು ತಿಮ್ಮಪ್ಪನ ಸಂಪತ್ತಿಗೆ ಮಹಾರಾಷ್ಟ್ರದ ಕುಟುಂಬವೊಂದು ಸೆಡ್ಡು ಹೊಡೆಯುವಂತೆ ತಿರುಪತಿ ಸನ್ನಿಧಿಯಲ್ಲಿ ಪ್ರತ್ಯಕ್ಷವಾಗಿದೆ. ಪುಣೆ ಮೂಲದ ಚಿನ್ನದ ವ್ಯಾಪಾರಿ ಕುಟುಂಬವೊಂದು ಇಂದು ತಿಮ್ಮಪ್ಪನ ದರ್ಶನ ಮಾಡಿದೆ. ಈ ವೇಳೆ ದೇಗುಲಕ್ಕೆ ಬಂದ ಕುಟುಂಬ ಬಂದಿದ್ದು ಚಿನ್ನ ಲೇಪಿತ ಕಾರು, ಕೊರಳಿಗೆ ಚಿನ್ನದ ಸರಗಳು, ಉಟ್ಟ ಬಟ್ಟೆ ಎಲ್ಲ ಕೂಡ ಚಿನ್ನ ಥರ ಇತ್ತು. ದೇಗುಲದಲ್ಲಿ ಎಲ್ಲರೂ ಈ ಕುಟುಂಬ ಉಡುಗೆ ತೊಡುಗೆ ನೋಡಿ ಶಾಕ್ ಆದರು. ನೋಡಿ ಫುಲ್ಲು ಚಿನ್ನ, ಗೋಲ್ಡ್ಮನ್ ಸನ್ನಿ, ನಾನ್ ವಾಗ್ಚೋರಿ, ಹೆಸರುಗಳೆಲ್ಲ ಬೇಡ ಬಿಡಿ, ಹಿಂಗೆ ಬಂದಿದ್ದಾರೆ ನೋಡಿ, ಫುಲ್ ಚಿನ್ನ ಚಿನ್ನ ಚಿನ್ನ. ಬಹುಶಃ ಕೆಲವರದೆಲ್ಲ ಅಸೂಯೆ ಪಡ್ಬೋದು, ಏನು ಹಿಂಗೆಲ್ಲ ಹಾಕೊಂಡ್ಬಂದಿದ್ದಾರೆ ಸೆಡ್ ನೋಡಿ. ಕೆಲವರಿಗೆ ಹೆಂಗಿರುತ್ತೆ, ತಿಮ್ಮಪ್ಪನ ಭಕ್ತರಿಗೆ, ನೋಡಪ್ಪ ನೀನು ಇಷ್ಟೆಲ್ಲ ಚಿನ್ನ ಕೊಟ್ಟಿದ್ಯಾ, ನಿನಗೆ ತೋರ್ಸೋಕೆ ಬಂದಿದ್ದೀನಿ ಅಂತ. ನಮಗೊಂದಿರುತ್ತಲ್ಲ, ಅಪ್ಪನಿಗೆ ತೋರಿಸಿದೆ, ಅಣ್ಣನಿಗೆ ತೋರಿಸಿದೆ, ಅಕ್ಕನಿಗೆ ತೋರಿಸಿದೆ ಅಂತೇಳಿ ತೋರಿಸಿದ್ದಾರೆ ತಿಮ್ಮಪ್ಪನಿಗೆ.